Good afternoon, sir. Good afternoon, children. First of all, congratulations to all 10th standard students. ಯಾಕೆಂದರೆ ನಮ್ಮ ಪ್ರಿನ್ಸಿಪಲ್ಲು ಹೇಳಿದರು, ಫಸ್ಟ್ ನೀನು ಮಾತಾಡ್ಬಿಡಿ ಅಣ್ಣಪ್ಪವ್ರೆ ಅಂತ ಮಾತಾಡ್ತಾ ಇದ್ದೀನಿ. ಎಸ್ ಸರ್, ನಿಮ್ಮ ಆಶೀರ್ವಾದ ಇರಲಿ. ಅವರು ನನಗೆ 35-40 ವರ್ಷದ ಹಿಂದೆಯೇ ನನಗೆ ಪ್ರಿನ್ಸಿಪಲ್ ಆಗಿದ್ದರು. ಐ ಆಮ್ ಆಲ್ಸೋ ಸ್ಟಡಿಡ್ ಇನ್ RBNMS ಕಾಲೇಜ್. ಈಸ್ ಎ ಮೈ ಪ್ರಿನ್ಸಿಪಲ್. ಅವರ ಆಶೀರ್ವಾದದಿಂದ ನಮಗೆ ತುಂಬ ಒಳ್ಳೆಯದನ್ನು ಕೊಡ್ತಾ ನಮ್ಮ ಸಂಸ್ಥೆಗಳನ್ನ ಬೆಳೆಸಬೇಕು, ಉಳಿಸ್ಬೇಕು. ತುಂಬ ಚೆನ್ನಾಗಿ ಬೆಳೆಸ್ತಾ ಇದ್ದೀರಾ ಅಣ್ಣಪ್ಪವ್ರೆ. ನಿಮಗೆ ಕಂಟಿನ್ಯೂಸ್ ಸಪೋರ್ಟ್ ಮಾಡ್ತೀನಿ ಅಂತ ಇದು 2ನೇ ಸಾರಿ. ಆ ಸ್ಕೂಲ್ಗೆ ಒಂದು ಸಾರಿ 2013ರಲ್ಲಿ ಬಂದಿದ್ದರು. 2025ರಲ್ಲಿ 25-26ಕ್ಕೆ ಇದು ಮತ್ತೊಮ್ಮೆ ನಾನು ಈ ಸಂಸ್ಥೆಗೆ ಕರೆಸಿ ಅವರಿಂದ ಈ ಮಕ್ಕಳಿಗೆ ಆಶೀರ್ವಾದ ಮಾಡಿಸ್ಬೇಕು, ಅವರಿಗೆ ಒಳ್ಳೆಯ ಹಿತವಚನದ ಮಾತುಗಳು ಹೇಳಬೇಕು ಅಂತ ನಾನು ಇವತ್ತು ಕರೆಸಿದ್ದೀನಿ. ಏನು ಇವತ್ತು ನಿಮ್ಮೆಲ್ಲರ ಕಂಟಿನ್ಯೂಯಸ್ ಸಪೋರ್ಟು, ನಮ್ಮ ಪೇರೆಂಟ್ಸ್ಗಳ ಸಪೋರ್ಟು, ನಮ್ಮ ಟೀಚರ್ಸು, ನಮ್ಮ ಪ್ರಿನ್ಸಿಪಲ್ಸು, ನಮ್ಮ ಮಕ್ಕಳು ಎಲ್ಲರ ಕಂಟಿನ್ಯೂಯಸ್ ಸಪೋರ್ಟಿಂದ ನಾವು 24 ವರ್ಷ ಕಂಪ್ಲೀಟ್ ಮಾಡಿದ್ದೀವಿ. ಅದಕ್ಕೆ ಎಲ್ಲ ಕಾರಣಭೂತರಾದಂಥ ಪೇರೆಂಟ್ಸು. ಏನಕ್ಕೆ ನಾನು ಪೇರೆಂಟ್ಸ್ ಹೇಳ್ತಾ ಇದ್ದೀನಿ ಅಂದರೆ, ನಾವು ಮತ್ತೆ ಏನು ಒಂದು ಒಳ್ಳೆಯ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಲಿಕ್ಕೆ ಸಾಧ್ಯ ಆಗೋದು ಪೇರೆಂಟ್ಸ್ ಒಂದು ಕೈ ಜೋಡಿಸಿದಾಗ ಮಾತ್ರ. ನಾವು ಕಂಟಿನ್ಯೂಸ್ ಆಗಿ ಈಗ ಫಸ್ಟು ನಾನು ನ್ಯೂ ಬಾಲ್ಡ್ವಿನ್ ಸ್ಕೂಲ್ ಅಂತ ಇತ್ತು, ಅದಾದಮೇಲೆ ಪ್ರೆಸ್ಟೀಜ್ ಇಂಟರ್ನ್ಯಾಷನಲ್ ಆಗಿ ಪ್ರೆಸ್ಟೋ ಕಿಡ್ಸ್ ಅಂತ, ಮತ್ತು ಈಗ ಪ್ರೆಸ್ಟೀಜ್ PU ಕಾಲೇಜು ಸಹ ಮಾಡಿದ್ವಿ. ಅದಕ್ಕೆ ನಮ್ಮ ಡಾಕ್ಟರ್ ಶ್ರೀಕಂಠ ಸಾರೇ ಬಂದು ನಮಗೆ ಇನಾಗ್ರೇಟ್ ಮಾಡಿಕೊಟ್ರು. ಅವರು ಅದನ್ನು ನೋಡ್ಬಿಟ್ಟು, ಸರ್ ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಣ್ಣಪ್ಪವ್ರೆ, PU ಕಾಲೇಜಿಗೆ ತಕ್ಕಂತೆ ಎಲ್ಲ ಫರ್ನಿಚರು, ಟೀಚರ್ಸು, ಆಲ್ರೆಡಿ ಪರ್ಮಿಷನ್ಸ್ ಎಲ್ಲ ತೊಗೊಂಡು ಆಲ್ರೆಡಿ ನಮ್ಮಲ್ಲಿ ಒಂದು 25-30 ಮಕ್ಕಳು ಓದ್ತಾ ಇದ್ದಾರೆ ಫಸ್ಟ್ PUC. ಆ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಲಿಕ್ಕೆ ನನಗೆ ನಮ್ಮ ಪ್ರಿನ್ಸಿಪಲ್ ಶ್ರೀಕಂಠ ಸಾರೇ ನಮಗೆ ಎಲ್ಲ ಕಂಟಿನ್ಯೂಸ್ ಸಪೋರ್ಟ್ ಕೊಡ್ತಾ ಇದ್ದಾರೆ. ಯಾಕೆ ನಾವು ಇವತ್ತಿನ ಒಂದು ದಿವಸ ಕಲ್ಚರಲ್ ಪ್ರೋಗ್ರಾಮ್ಸ್ ಮಾಡ್ತಾ ಇದ್ದೀವಿ ಅಂದರೆ, ನಾನು ಮೊನ್ನೆ ಒಂದು ಒಬ್ಬರು ದೊಡ್ಡ ಕಾರ್ಡಿಯಾಲಜಿಸ್ಟ್ ಡಾಕ್ಟರ್ ಮನೆಗೆ ಹೋಗಿದೆ. ಅವರು ಮಿಸ್ಟರ್ ಕಾರ್ಗಿಲ್ ಅಂತ ಹೇಳ್ಬಿಟ್ಟು, ಹಾಗೆ ಹೋದಾಗ ನಾನು ನೋಡಿದೆ ಅವರ ಮದರ್ ಬಂದ್ಬಿಟ್ಟು ಡೇ 1 ಪ್ರೀ ನರ್ಸರಿಯಿಂದ 10th ಗ್ರ್ಯಾಜುಯೇಟ್ ಆಗೋವರೆಗೂ ಎವ್ರಿ ಫೋಟೋನ ಎಲ್ಲ ಫೋಟೋ ಡೆಮಾನ್ಸ್ಟ್ರೇಷನ್ ಮಾಡಿದರು. ಏಕೆಂದರೆ ಯಾವ ಥರ ಪೇರೆಂಟ್ಸ್ ಇನ್ವಾಲ್ವ್ಮೆಂಟ್ ಅಂದರೆ, ಆ ತಾಯಿ ಎಲ್ಲ ಕಲ್ಚರಲ್ ಪ್ರೋಗ್ರಾಮು, ಎಲ್ಲ ಆ್ಯನ್ಯುವಲ್ ಡೇಗಳಿಗೂ ಹೋಗಿ ಅಲ್ಲಿಂದ ಫೋಟೋ ಕಲೆಕ್ಟ್ ಮಾಡಿ ಬಂದು ಆ ಫೋಟೋಗಳನ್ನ ಅವ್ರ ಮನೆಯಲ್ಲಿ ಡೆಮಾನ್ಸ್ಟ್ರೇಷನ್ ಮಾಡಿದರು. ಆ ಥರ ನಿಮ್ಮಲ್ಲೂ ಪೇರೆಂಟ್ಸು ತುಂಬ ಜನ ಇದ್ದಾರೆ. ನನಗೆ ಬೇಕು ಈ ಥರ ನನ್ನ ಮಗನ ಆ್ಯಕ್ಟಿವಿಟೀಸ್ ಡೆವಲಪ್ಮೆಂಟ್ಸು ಎವ್ರಿ ಡೇ ನಾನು ನೋಡಬೇಕು, ನಾನು ಅವರ ಬೆಳವಣಿಗೆ ನಾನು ನೋಡಬೇಕು ಅಂತ ತುಂಬ ಜನ ಇರ್ತಾರೆ. ತುಂಬ ಜನ ಪೇರೆಂಟ್ಸ್ ಹೇಳ್ತಾರೆ, ಕಲ್ಚರಲ್ ಪ್ರೋಗ್ರಾಮ್ ಮಾಡೋದ್ರಿಂದ ನಮಗೇನು ಬರುತ್ತೆ ಅದು. ಯಾಕೆಂದರೆ ಮಕ್ಕಳ ಪ್ರತಿಭೆನ ಗುರುತಿಸಲಿಕ್ಕೆ ಇದೊಂದು ವೇದಿಕೆ ಅಷ್ಟೇ. ನನ್ನಲ್ಲಿ ನಾನು ಯಾವಾಗಲೂ ಮಕ್ಕಳಿಗೆ ಹೇಳ್ತಾ ಇರ್ತೀನಿ, ಒಂದು ಆರ್ಡಿನರಿ ಪಾಸಲ್ಲ, ಒಳ್ಳೆ ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಬೇಕು. ಇಲ್ಲಿ ಓದಿದ ಮಕ್ಕಳು ಎಲ್ಲರೂ ಒಂದು ಪ್ರಮೋಟ್ ಆಗಬೇಕು. ಏನು ಒಂದು ಜಾಬ್ಗೆ ಹೋಗಿ ನಾನು ಬೆಳೆಯುವಂಥ ಮಕ್ಕಳಾಗಬಾರ್ದು. ಜಾಬ್ ಅಂತ ಈ ಥರ ಒಂದು ಸಂಸ್ಥೆ, ಒಂದು ಸಂಘ, ಒಂದು ಆರ್ಗನೈಸೇಷನ್ ಸ್ಟಾರ್ಟ್ ಮಾಡಲಿ ಅಂತ ಅವ್ರಿಗೆ ಅಲ್ಲಿ ಆಶಿಸ್ತಾ ಇದ್ದಾನೆ. ಅವ್ರಿಗೆ ಅದೇ ಥರ ಒಳ್ಳೆಯದಾಗಲಿ, ಶುಭವಾಗಲಿ. ಏನು ಇವತ್ತೇನು ಗ್ರಾಜುಯೇಟ್ ಆಗಿದ್ದಾರೋ ಅವರಿಗೆ ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ ಟು ಮೈ ಸ್ಟೂಡೆಂಟ್ಸ್. ಅದೇ ರೀತಿ ಒಳ್ಳೆ ಸಿಟಿಜನ್ ಆಗಿ ಬೆಳೀಲಿ ಅಂತ ಆಶಿಸ್ತಾ ನನ್ನ 2 ಮಾತುಗಳು ಮುಗಿಸ್ತಾ ಇದ್ದೀನಿ. ನಮ್ಮ ಈ ಇಷ್ಟೊಂದು ನನ್ನ ಎತ್ತರಕ್ಕೆ ಬೆಳೆಸಿದಂಥ ನಮ್ಮ ಡಾಕ್ಟರ್ ಶ್ರೀಕಂಠ ಸರ್ ಇದ್ದಾರೆ. ಅವರು ಮೊದಲು ನೀನು ಮಾತಾಡ್ಬಿಡಿ ಅಣ್ಣಪ್ಪ, ನಿನ್ನ ಮಾತುಗಳು ಹೇಳು ಅಂತ ಹೇಳಿದರು. ಅದಕ್ಕೋಸ್ಕರ ಮೈಕ್ ತೊಗೊಂಡು ನಾನೇ ಮಾತಾಡಿದ್ದೀನಿ, ಕ್ಷಮಿಸಿ. ನಮ್ಮ ಸಾಹೇಬರು ಮೊದಲು ಮಾತಾಡಬೇಕು, ಆಮೇಲೆ ನಾನು. ನಮ್ಮ ತಂದೆ ಥರ ಇದ್ದಾರೆ, ಅವರ ಆಶೀರ್ವಾದ ನನಗೆ ಬೇಕು. ಸರ್ ಬನ್ನಿ ಪ್ಲೀಸ್.